ಇನ್ನೇನು 2-3 ತಿಂಗಳಲ್ಲಿ BBMP ಚುನಾವಣೆ ಬರ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರದ ಚುನಾವಣೆ ಬರ್ತಾ ಇದೆ. ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇನೆಯ, ದಯವಿಟ್ಟು ಯಾರೂ ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಬೇಡಿ, ಈ ಚುನಾವಣೆಯನ್ನು ಬಹಿಷ್ಕರಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಯಾಕೆಂತಂದ್ರೆ 75 ವರ್ಷಗಳ ಅಥವಾ ಏನು BBMP ಅಸ್ತಿತ್ವದಲ್ಲಿ ಬಂತು ಅಲ್ಲಿಂದ ಇವತ್ತಿನವರೆಗೂ ಅದೊಂದು ಭ್ರಷ್ಟಾಚಾರದ ಮಹಾಕೂಪ. ಅದು BBMP ಈಸ್ ಎ ಯೂನಿವರ್ಸಿಟಿ ಆಫ್ ಕರಪ್ಷನ್. ಅದು ಅಂಡ್ for this university all other departments are affiliated to that department. ಯಾಕಂದ್ರೆ ಅವರು ಅಷ್ಟು ಎಕ್ಸ್ಪರ್ಟ್ BBMPನವರು ಭ್ರಷ್ಟಾಚಾರದಲ್ಲಿ. ಅವರು ಒಂದು ರಸ್ತೆಯನ್ನು ಪೂರ್ತಿಯಾಗಿ ಮಾಡಿ ಬಿಲ್ಲನ್ನು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಗೊತ್ತು, ಒಂದು ರಸ್ತೆಯನ್ನು ಅರ್ಧ ಮಾತ್ರ ಮಾಡಿ ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಗೊತ್ತು, ರಸ್ತೆಯನ್ನೇ ಮಾಡದೆ ಬಿಲ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಕೂಡ ಗೊತ್ತು ಅವ್ರಿಗೆ. ಅಷ್ಟು ಎಕ್ಸ್ಪರ್ಟ್ಸ್ ಅವರು BBMPನವರು. ಅಂತ ಒಂದು BBMPನಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಾ, ಕಸ ನೋಡಿದ್ರೆ ಎಲ್ಲೆಲ್ಲೂ ಕಸಗಳು ಬಿದ್ದಿದೆ. ರಸ್ತೆಗಳು ನೋಡಿದ್ರೆ ರಸ್ತೆಗಳು ಕೆಟ್ಟು ಹೋಗಿದೆ. ಇದು ಬಹಳ ವರ್ಷಗಳಿಂದ ಇದೆ. ಹಾಗಾಗಿ ಸರ್ಕಾರ ರಕ್ಷಣೆ ಕೇಂದ್ರ ಒಂದು ಬೆಂಗಳೂರಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸರ್ಕಾರದ ಒಂದು ಪ್ರತ್ಯೇಕ ಸರ್ಕಾರದ ಸ್ಥಾಪನೆಯ ಯೋಜನೆಯನ್ನು ಮಾಡಿದೆ. ಬೆಂಗಳೂರು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸರ್ಕಾರ ರಕ್ಷಿತ ಕೇಂದ್ರ ಒಂದು ಪ್ರತ್ಯೇಕ ಸರ್ಕಾರ. ಆ ಪ್ರತ್ಯೇಕ ಸರ್ಕಾರ ಪ್ರಜಾಪ್ರಭುತ್ವದ ಮತಯಾಚಿಸುವ ಹಂಗಿಲ್ಲದ ಸರ್ಕಾರ. ಅದು ದಯವಿಟ್ಟು ಈ ಸರಿ ಒಂದು ಸರಿ ಈ BBMPಯಲ್ಲಿ ನಾವು ಈ ಸರಿ ಚುನಾವಣೆಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಆಮೇಲೆ ನಾವು ಬದಲಾವಣೆಯನ್ನ ಒಂದು ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದ್ದೇವೆ. ಇಲ್ಲಿ BBMPಯಲ್ಲಿ ಆಡಳಿತ ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಕಾರ್ಪೊರೇಟರ್ಗಳು ಬರೋದಿಲ್ಲ, ಮೇಯರ್ಗಳು ಬರೋದಿಲ್ಲ. ಅವರು ಕಾರ್ಪೊರೇಟ್ಗಳು ಮೇಯರ್ಗಳು ಮೇಯ್ದಿದ್ದು ಸಾಕು. ಇನ್ನು ನಿಜವಾಗಿಯೂ ಕೂಡ ನಿಷ್ಪೃಹ ಪ್ರಾಮಾಣಿಕವಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಒಂದೊಂದು ವಿಭಾಗಕ್ಕೂ ಬರ್ತಾರೆ. ಅದು ಕಸ ವಿಲೇವಾರಿ ಆಗಿರ್ಬೋದು, ರಸ್ತೆ ನಿರ್ವಹಣೆ ಆಗಿರ್ಬೋದು, ಅಥವಾ ಇನ್ಯಾವುದೇ BBMPನಲ್ಲಿ ಏನೇನು ಇಲಾಖೆಗಳು ಬರುತ್ತೆ ಆ ಇಲಾಖೆಗಳಿಗೆಲ್ಲ ಒಬ್ಬ ಆಡಳಿತ ಅಧಿಕಾರಿ ಬರ್ತಾರೆ. ಅವರು ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡುವಂಥ ಪ್ರಯತ್ನವನ್ನು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮಾಡುವಂಥ ಪ್ರಯತ್ನ. ಜಪಾನಿನಲ್ಲಿ ಕಸಕ್ಕೋಸ್ಕರವೇ ಒಂದು ಡಬ್ಬ ಇಟ್ಟಿರ್ತಾರಂತೆ. ಅದರಲ್ಲಿ ಕಸವನ್ನು ಹಾಕಿದರೆ ಅದು ಒಣ ಕಸವನ್ನು ಹಸಿ ಕಸವನ್ನು ಸಪ್ರೇಟ್ ಮಾಡಿ ತೂಕ ಮಾಡಿಬಿಟ್ಟು ಅದು ದುಡ್ಡು ಕೂಡ ಅದರೊಳಗಿಂದಲೇ ಬರುತ್ತಂತೆ. ಇಷ್ಟರ ಮಟ್ಟಿಗೆ ತಾಂತ್ರಿಕವಾಗಿ ಜಪಾನ್ನಲ್ಲಿ ಮಾಡಿದ್ದಾರೆ. ಆ ಮಟ್ಟದಲ್ಲಿ ನಾವು ಇವತ್ತು ಮಾಡಬೇಕಾಗಿದೆ. ಸುಮ್ಮನೆ ಬಂತು, ಗಾಡಿ ಬಂತು, ತುಂಬ್ಕೊಂಡು ಹೋದ್ರು, ಪದ್ಮನಾಭರವ್ರು ತಗೊಂಡು ಕಸ ತಗೊಂಡು ಬನಶಂಕರಿ ಸುರಿದ್ರು, ಬನಶಂಕರಿ ಕಸ ತಗೊಂಡು ಜಯನಗರದಲ್ಲಿ ಸುರಿದ್ರು. ಅವರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆ ಕಸ ಇಲ್ಲೇ ಸುಡ್ತಾ ಇರುತ್ತೆ. ಇಷ್ಟರ ಮಟ್ಟಿಗೆ ಒಂದು ನೆಗೆಟಿವ್ ಮೈಂಡ್ ಪ್ರೊಫೆಷನಲ್ಸ್ಗಳ ನೆಟ್ವರ್ಕ್ ಇದೆ, ಎಲ್ಲ ಇಲಾಖೆಗಳಲ್ಲೂ ಇದೆ. ಹಾಗಾಗಿ ಈ ಬಾರಿ ತಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ದೇವೆ, ದಯವಿಟ್ಟು ಯಾರೂ ಕೂಡ ಇವತ್ತು BBMP ಚುನಾವಣೆಯನ್ನು ಬಹಿಷ್ಕರಿಸಿ ಅಂತೇಳಿ ಕೇಳ್ಕೊತಾ ಇದ್ದೇನೆ. ಆಮೇಲೆ ನೋಡಿ, ಆರೋಗ್ಯ ಇಲಾಖೆ ಏನಿದೆ BBMP ಇರುವುದು ಅದೊಂದು ಬೇಜವಾಬ್ದಾರಿ ಇಲಾಖೆ. ಯಾಕೆ ಅಂತ ಹೇಳಿದ್ರೆ, ಮೋರಿಗಳನ್ನು ನಾವು ಯಾವತ್ತೂ ಕೂಡ ಮುಚ್ಚಬಾರ್ದು. ಮೋರಿಗಳು ಯಾವಾಗಲೂ ತೆರವಿರಬೇಕು, ಅದು ಓಪನ್ ಆಗಿರಬೇಕು. ಮೋರಿಗಳನ್ನು ಮುಚ್ಚಿ ನಮ್ಮ ಮನೆಯ ಮುಂದೆ ನಮ್ಮ ಕಾಯಿಲೆಗಳಿದೆ. ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಒಂದು ಮೋರಿಯ ಒಂದು ಕಲ್ಲನ್ನು ತೆಗೆದು ನೋಡಿ, ಅದರಲ್ಲಿ ಎಷ್ಟು ಜಿರಳೆಗಳಿರುತ್ತೆ, ಸೊಳ್ಳೆಗಳಿರುತ್ತೆ, ಹೆಗ್ಗಣಗಳಿರುತ್ತೆ. ನೋಡಿ, ಕಾಯಿಲೆಗಳೆಲ್ಲ ಅಲ್ಲೇ ಇದೆ. ಹೆಗ್ಗಣಗಳಿಂದ ಪ್ಲೇಗ್ ಬರುತ್ತೆ, ಸೊಳ್ಳೆಗಳಿಂದ ಮಲೇರಿಯಾ ಬರ್ಬೋದು, ಚಿಕನ್ ಗುನ್ಯಾ ಬರ್ಬೋದು. ಹೀಗಾಗಿ ನಮ್ಮ ಮುಂದೆಯೇ ನಾವು ಕಾಯಿಲೆಗಳನ್ನು ಇಟ್ಕೊಂಡಿದ್ದೇವೆ. ಅವರು ಕಾರ್ಪೊರೇಟರ್ಸ್ಗಳು ಎಲೆಕ್ಷನ್ ನಿಂತರೆ ಆ ವಿಷಯನ ಎತ್ತಲ್ಲ. ಯಾಕೆ ಅಂತಂದರೆ ಕಲ್ಲನ್ನು ತೆಗಿತೀವಿ ಅಂದರೆ ಜನ ಓಟ್ ಹಾಕ್ತಾರೋ ಇಲ್ಲೋ ಅಂತ. ಯಾಕೆಂದರೆ ಜನಕ್ಕೆ ಅವ್ರಿಗೆ ಕಾರು ಮತ್ತು 2 ವೀಲರ್ಸ್ ನಿಲ್ಲಿಸೋದಕ್ಕೆ ಅವರಿಗೆ ಅವ್ರ ಮನೆ ಮುಂದೆ ಕಲ್ಲು ಮುಂದೆನೇ ನಿಲ್ಲಿಸ್ಬೇಕು ಅವರು. ಆದರೆ ನಮಗೆ ಯಾವ ಮುಲಾಜು ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಕಾಯಿಲೆಗಳು ಅಲ್ಲಿ ಎಲ್ಲೇ ಇದೆ,
ಮೋರಿಯನ್ನ ಓಪನ್ ಆಗಿರ್ಬೇಕು, ಮೋರಿಗಳನ್ನ ಮುಚ್ಚಬಾರ್ದು. ಮತ್ತು ಪ್ರತಿದಿನವೂ ಅದನ್ನ ಕ್ಲೀನ್ ಮಾಡಿದಾಗ ನೀರು ಹರಿದೋಗುತ್ತೆ. ಯಾವ ರೀತಿಯಾದಂಥ ಕೀಟ ಕ್ರಿಮಿಗಳಾಗಲಿ ಬ್ಯಾಕ್ಟೀರಿಯಾಗಳಾಗಲಿ ಕಾಯಿಲೆಯನ್ನು ತರುವಂಥ ಯಾವುದು ಕೂಡ ಅದರಲ್ಲಿ ಇರೋದಿಲ್ಲ. ಇದು ಇಂಥದ್ದು ಬಹಳಷ್ಟು ಕೆಲಸಗಳು ಬೆಂಗಳೂರಿನಲ್ಲಿ ಆಗಬೇಕಾಗಿದೆ. ಇದು ಸುಮ್ಮನೆ ಹುತ್ತವ ಬಡಿದರೆ ಹಾವು ಸಾಯುವುದೇ ಅನ್ನೋ ಥರ ಸುಮ್ಮನೆ ಮೇಲ್ಮೇಲೆ ಈಗ ಅಂದರೆ ಆಗೋದಿಲ್ಲ. ಆದ್ರಿಂದ